ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ನಾನು ಸೋಮಶೇಖರ ಭಾಗವಹಿಸಿರ್ತಕ್ಕಂಥ ಶ್ರೀ ರಾಜೀವ್ ಅವರ ಅಭಿಮಾನಿಗಳು ಹಾಗೂ ಇತರ ಎಲ್ಲ ಸ್ನೇಹಿತರು, ಸೋದರ ಸೋದರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇತರ ಎಲ್ಲ ಬಂಧುಗಳೇ, ರಾಜೀವ್ ಅವರು, ಮಲ್ಲೇಶ್ ಅವರು, ಭೈರಪ್ಪನವರು, ಓಂ ಪ್ರಕಾಶ್ ಅವರು, ಇನ್ನೂ ಇತರೆ ಸಾವಿರಾರು ಜನ ಬಿಜೆಪಿಯಿಂದ, ಜೆಡಿಎಸ್ನಿಂದ ಆ ಪಕ್ಷಗಳನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಇವತ್ತು ಸೇರ್ಪಡೆಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ರಾಜೀವ್ ಅವರಿಗೆ, ಮಲ್ಲೇಶ್ ಅವರಿಗೆ, ಓಂ ಪ್ರಕಾಶ್ ಅವರಿಗೆ, ಭೈರಪ್ಪನವರಿಗೆ, ಅವರ ಇತರ ಎಲ್ಲ ಸ್ನೇಹಿತರಿಗೆ, ಅವರ ಅಭಿಮಾನಿಗಳಿಗೆ ಕಾಂಗ್ರೆಸ್ ಪಕ್ಷ ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನ ಬಯಸಿ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜೀವ್ ಅವರಿಗೆ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾನು ಆಹ್ವಾನ ಮಾಡಿದೆ. ಆಗ ರಾಜೀವ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕೆ ಮನಸ್ಸು ಮಾಡಲಿಲ್ಲ. ನಾನು ಇಲ್ಲ ಸಾಹೇಬ್ರೆ, ಇಲ್ಲೇ ಇರ್ತೀನಿ, ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತೀನಿ, ನಾನು ಈ ಸಂದರ್ಭದಲ್ಲಿ ಬರಲಿಕ್ಕಾಗಲ್ಲ ಅಂತೇಳಿ ನನಗೆ ಉತ್ತರವನ್ನು ಕೊಟ್ಟರು. ನಾನು ಒತ್ತಾಯ ಮಾಡಕ್ ಹೋಗಲಿಲ್ಲ. ನಾನು ಸೋಮಶೇಖರ ಗೊತ್ತಾಗಲ್ವಾ? ರಾಜೀವ್ ಅವರಿಗೂ ನಾನು ಒತ್ತಾಯ ಮಾಡಲಿಲ್ಲ, ಅವರು ಕೂಡ ಬರಲಿಕ್ಕೆ ಆಸಕ್ತಿಯನ್ನ ತೋರಿಸಲಿಲ್ಲ. ಅಲ್ಲಿಗೆ ಆ ವಿಷಯ ನಿಂತೋಯಿತು. ಆಮೇಲೆ ಸೋಮಶೇಖರ್ ಅವರು ಇವರು ಸ್ನೇಹಿತರು. ಎಸ್ ಟಿ ಸೋಮಶೇಖರ್ ಮಾಜಿ ಮಂತ್ರಿಗಳು, ಅವರು ರಾಜೀವ್ ಅವರು ಮತ್ತು ಅವರ ಸ್ನೇಹಿತರು ಎಲ್ಲ ಕಾಂಗ್ರೆಸ್ ಸೇರ್ಕಬೇಕು ಅಂತೇಳಿ ಮನಸ್ಸು ಮಾಡಿದ್ದಾರೆ. ಅವರನ್ನ ಸೇರಿಸಬೇಕು ಅಂತೇಳಿ ನನ್ನಲ್ಲಿ ಮನವಿಯನ್ನು ಮಾಡಿದ್ರು. ನಾನು ಹೇಳಿದೆ, ಕಾಂಗ್ರೆಸ್ ಸಿದ್ಧಾಂತವನ್ನ ಒಪ್ಪಿ ಯಾವುದೇ
ಪ್ರೀ ಕಂಡೀಷನ್ ಇಲ್ಲದೇನೆ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರೆ ಅವರೆಲ್ಲರಿಗೂ ಕೂಡ ಭವ್ಯವಾದಂತಹ ಸ್ವಾಗತವನ್ನ ಕಾಂಗ್ರೆಸ್ ಪಕ್ಷ ಕೊಡುತ್ತದೆ. ಜಾಸ್ತಿ ಮಾತಾಡಿದ್ರೆ ಪೊಲೀಸ್ನವ್ರುಗಳು ಆಚೆ ಕಳಿಸ್ಬಿಡ್ತೀನಿ. ಹಾಗಾಗಿ ರಾಜೀವ್ ಅವರು ಈಗಾಗಲೇ 2-3 ತಿಂಗಳಲ್ಲೇ ಸೇರ್ಕೋಬೇಕಾಗಿತ್ತು. ನಾನೇ ಸಮಯ ಕೊಡ್ಲಿಕ್ಕೆ ಆಗ್ಲಿಲ್ಲ. ನಾನು ಮೈಸೂರಿನಲ್ಲಿ ಒಂದು ಸಮಯ ಕೊಡ್ತೇನೆ, ಆಗ ನೀವೆಲ್ಲ ಸೇರ್ಕೊಳ್ಳಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಅವರು ಮತ್ತು ಅವರೆಲ್ಲ ಸ್ನೇಹಿತರು ಕೂಡ ಸೇರ್ಕೊಳ್ತಾ ಇದ್ದಾರೆ. ಜೊತೆಗೆ ಮಲ್ಲೇಶ್ ಅವರು ಅವ್ರ ಜೊತೆಲೇ ಇದ್ದವರು, ಮುಂಬೆ ಕಾರ್ಪೊರೇಟರ್ ಆಗಿದ್ದವರು, JDS ನಲ್ಲಿ ಇದ್ದವರು, ಅವರು ಕೂಡ ಕೋಮುವಾದಿಗಳ ಜೊತೆ JDS ನವರು ಸೇರ್ಕೊಂಡ ಮೇಲೆ JDS ಕೂಡ ಕೋಮುವಾದಿ ಪಕ್ಷ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಅಲ್ಲಿ ಇರಲು ಬೇಡ ಅಂತ ಹೇಳಿ JDS ಅನ್ನ ತೊರೆದು ಇವತ್ತು ಕಾಂಗ್ರೆಸ್ ನಮ್ಮ ಜೊತೆ ಇದ್ದವರು, ಮೇಯರ್ ಆಗಿದ್ದವರು. ಆ ಭೈರಪ್ಪನವರು ಕೂಡ ನನ್ನ ಕ್ಷೇತ್ರದಲ್ಲಿ ಗೆದ್ದಿದ್ರು, ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆದ್ದಿದ್ರು. ಅವರು ಮೇಯರ್ ಆಗಿ ಒಳ್ಳೆ ಕೆಲಸ ಮಾಡಿದ್ರು. ಅವರು ಕೂಡ ಇವತ್ತು ಸೇರ್ಕೊಳ್ತಾ ಇದ್ದಾರೆ. ಅವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತವನ್ನು ಬಯಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜೊತೆಗೆ ಓಂ ಪ್ರಕಾಶ್ ಮೃಗಾಲಯದ ಅಧ್ಯಕ್ಷರು, ಮೈಸೂರಿನ ಹಾಲು ಉತ್ಪಾದಕ ಶಾಖೆ ಮೈಸೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಅದರ ಅಧ್ಯಕ್ಷರಾಗಿದ್ದವರು. ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಳ್ತಾ ಇದ್ದಾರೆ. ಬಿಜೆಪಿಯನ್ನು ತೊರೆದು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನ ಸ್ವಾಗತ ಮಾಡಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾರೆ. ಮತ್ತೆ ಎಲ್ಲ ಅನೇಕ ಜನ ಅವರ ಅಭಿಮಾನಿಗಳು, ರಾಜೀವ್ ಅವರ ಅಭಿಮಾನಿಗಳು, ಅವರೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಗರ ಕಾಂಗ್ರೆಸ್ ವತಿಯಿಂದ, ರಾಜ್ಯ ಕಾಂಗ್ರೆಸ್ ವತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗಾಗಲೇ ರಾಜೀವ್ ಅವರು ಸ್ಪಷ್ಟಪಡಿಸಿದಂತೆ ಬಿಜೆಪಿ ಬಿಡಲಿಕ್ಕೆ ಕಾರಣಗಳೇನು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಒಂದು, ಅಲ್ಲಿ ಗೌರವಯುತವಾಗಿ ನಡೆಸಿಕೊಳ್ಳಲಿಲ್ಲ, ಮರ್ಯಾದೆಯನ್ನು ಕೊಡಬೇಕಾದಂತ ಮರ್ಯಾದೆಯನ್ನು ಕೊಡಲಿಲ್ಲ. ಹಾಗಾಗಿ ಸ್ಥಾನಮಾನಕ್ಕೋಸ್ಕರ ಅಲ್ಲ ಬಿಜೆಪಿ ಬಿಡ್ತಾ ಇರೋದು, ನನಗೆ ಗೌರವ ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆ ಬಂದದ್ರಿಂದ ಆ ಪಕ್ಷವನ್ನು ಬಿಡ್ತಾ ಇದ್ದೇನೆ ಅಂತಕ್ಕಂಥದ್ದು ಒಂದು ಕಾರಣ. ಎರಡನೇ ಕಾರಣ, ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿದೆ, ಬಡವರಿಗೋಸ್ಕರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದೇನೆ. ಯಾಕಂತಂದ್ರೆ ರಾಜೀವ್ ಅವರು ಸಹಕಾರ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ
ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದವರು ಸುಮಾರು 3 ದಶಕಗಳಿಂದ ಹಾಗಾಗಿ ಅವರು ಜನಸೇವೆಯನ್ನು ಮಾಡಬೇಕು. ಕಾಂಗ್ರೆಸ್ ಪಕ್ಷ ಮಾತ್ರ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಬಡವರ ಪರವಾಗಿ ಚಿಂತನೆ ಮಾಡ್ತಕ್ಕಂಥದ್ದು, ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ನುಡಿದಂತೆ ನಡೀತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ರಾಜೀವ್ ಅವರೇ ಹೇಳಿದ್ದಾರೆ. ಹಾಗಾಗಿ ನನಗೆ ಸಂತೋಷ ಆಗ್ತಾ ಇದೆ. ರಾಜೀವ್ ಅವರು ನಮ್ಮ ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಬರ್ತಾ ಇರೋದು ಬಹಳ ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸೋಮಶೇಖರ್ ಎಲ್ಲ ಹೊಟ್ಟೋದ ಸೋಮಶೇಖರ್ ಈ ಕ್ಷೇತ್ರದಲ್ಲಿ 2 ಸಾರಿ MLA ಆಗಿದ್ದವರು. 2 ಸಾರಿ ಅವರು MLA ಆಗಿದ್ದಾಗ ಬಡವರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ, ಜಾತ್ಯತೀತವಾಗಿ ಎಲ್ಲ ಜನರ ವಿಶ್ವಾಸವನ್ನು ಗಳಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ರಾಜೀವ್ ಅವರು ಸೇರ್ತಿದ್ದೀವಿ ಅಂತ ಹೇಳಿದ ಮೇಲೆ, ಸೋಮಶೇಖರ್ ಹೇಳಿದ ಮೇಲೆ ನಾನು ಕೂಡಲೇ ಸೋಮಶೇಖರ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ಏನಪ್ಪ ರಾಜೀವ್ ಅವರು ಸೇರ್ಕೊತಾ ಇದ್ದಾರೆ, ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿ ಕೇಳಿದೆ. ಅವ್ರು ಹೇಳಿದ್ರು ಅದಕ್ಕೆ ಸ್ವಾಗತ, ನಂದೇನು ವಿರೋಧ ಇಲ್ಲ ಅಂತ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.